ಸರ್ ನಮ್ದು ಸ್ಟಾರ್ಟಿಂಗ್ ಪ್ರೈಸ್ 38,000 ಇದೆ. ಇಲ್ಲಿದೆ ನೋಡಿ. ಇದರಲ್ಲಿ ಚಪಾತಿ ಮತ್ತೆ ಪುರಿ ಮಾಡ್ಕೋಬಹುದು ಸರ್. ಇದು 45,000 ಆಗುತ್ತೆ. ಇದು 45,000 ಪ್ಲಸ್ 9 ಇಂಚ್ ರೊಟ್ಟಿ ಸೈಜ್ ಬರುತ್ತೆ. 1 ಅವರ್ಗೆ 150 ರೊಟ್ಟಿ ಆಗುತ್ತೆ. ಇದ್ರೊಳಗ್ ನೀವು ರೊಟ್ಟಿ, ಚಪಾತಿ, ಹಪ್ಪಳ, ಪಾನಿಪುರಿ, ಅಕ್ಕಿ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲಾ ತರದ ರೊಟ್ಟಿ ಈ ಚಿಕ್ಕ ಮಷೀನ್ ಮಾಡ್ಕೋಬಹುದು. ಇದು 11.5 ಇಂಚ್ ರೊಟ್ಟಿ ಸೈಜ್ ಕೊಡುತ್ತ. ಮತ್ತೆ 1 ತಾಸಿಗೆ 200 ರೊಟ್ಟಿ ಕೊಡುತ್ತೆ. ಒಂದ್ ಸೈಡ್ ಚಪಾತಿ, ಒಂದ್ ಸೈಡ್ ಪುರಿ ರೆಡಿ ಮಾಡ್ಕೋಬಹುದು. ಸೊ ಇದು ಮೈದಾ ಸೀಟಿನ ಮಷೀನ್ ಬರುತ್ತೆ ಸರ್. ಇದು ಇದ್ರಲ್ಲಿ ಮೈದಾ ಎಲ್ಲಾ ತರದ್ದು ನೀವು ಶಂಕರಪಾಳೆ ಎಲಿ, ಸರ್ ರೊಟ್ಟಿ, ಚಪಾತಿ, ಪಾನಿಪುರಿ ಎಲ್ಲಾ ತರಾನು ಮಾಡ್ಕೋಬಹುದು ಸರ್. ಓಕೆ, ಈ ಮಷೀನ್ ದಲ್ಲಿ ನಾವು ಮೈದಾ ಹಾಕಿದಂದ್ರೂ ಮಿಕ್ಸ್ ಮಾಡ್ಬೇಕಾಗತ್ತೆ. ಮಿಕ್ಸ್ ಮಾಡ್ಬೇಕು ಸರ್. ಈ ಮಷೀನ್ ದಲ್ಲಿ ಪ್ಯೂರ್ ಮೈದಾನು ಮಾಡ್ಕೋಬಹುದು. ನಡೀತೈತೆ ಸರ್. ಓಕೆ 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 2 kg ಟೋಟಲ್ 25 kg 25 kg ಇದೆ ಸರ್. ಇದು 5 kg ಇದ್ರಿದು. ಸೊ ಇದು 2 HP ಇದು ಗಿರ್ನಿ ಸರ್. ಇದ್ರಲ್ಲಿ ನೀವು ಎಲ್ಲಾ ತರದ ಕಾಳನ್ನು ಹಾಕೋಬಹುದು ಸರ್. ಓಕೆ ಓಕೆ ಇದು ಕಲ್ಲಿನ ಗಿರ್ನಿ ಸರ್. ಕಲ್ಲಿನ ಗಿರ್ನಿ. ಓಕೆ, ಕಲ್ಲಿನ ಮಸಾಲೆ ಕುಟ್ಟೋದು, ಖಾರ ಕುಟ್ಟೋದು ಸರ್ ಇದು. ಓಕೆ ಓಕೆ ಇದು ಎಲೆಕ್ಟ್ರಿಕಲ್ ಇಷ್ಟು. ಹೌದು ಸರ್. ಇದು ಶಾವಿಗೆ ಮಷೀನ್ ಸರ್. ಶಾವಿಗೆ ಮಷೀನ್. ಸರ್ ಇದು 3 HP ಆಗುತ್ತೆ. ನಿಮಗೆ 2 HP ಬೇಕಂದ್ರೆ ಇಲ್ಲಿದೆ. ಎಕ್ಸ್ಪೋಸ್ ಬಿಸ್ನೆಸ್ ಗೆ ನಿಮಗೆ ಸ್ವಾಗತ. ನೇರ ಫ್ಯಾಕ್ಟರಿಯಿಂದ. ಹಾಯ್ ಫ್ರೆಂಡ್ಸ್, ಇವತ್ತು ಮತ್ತೊಂದ್ಸಲ ನಾವು ವಿರಾಜ್ ಗ್ಲೋಬಲ್ ಮಷೀನರಿಗೆ ಬಂದಿದ್ದೀವಿ. ಈ ಫ್ಯಾಕ್ಟ್ರಿ ನಿಮ್ಗೆ ಎಲ್ಲಿ ಬರುತ್ತೆ ಅಂತ ಹೇಳಿ ಸ್ನೇಹಿತರೆ, ಇದು ತಾರಿಯಾಳ್ ಇಂಡಸ್ಟ್ರಿಯಲ್ ಏರಿಯಾ. ಈ ಸೈಡ್ ನಿಮಗೆ ಏನು ಸರ್ಕಲ್ ಕಾಣ್ತಾ ಇದೆಯಲ್ಲ, ಇದು ಬ್ಯಾಂಕ್ ಸರ್ಕಲ್. ಮತ್ತು ಈ ಸೈಡ್ ನೀವು ನೋಡಿದಂದರೆ ನಿಮಗೆ ಇಲ್ಲೇ ಏನಿದೆಲ್ಲ, ಈ ಸೈಡ್ ನೀವು ಬಂತಂದ್ರೆ ಸ್ನೇಹಿತರೆ ನಿಮಗೆ ಇಲ್ಲೇ ಬೈಪಾಸ್ ಕಾಣ್ತಾ ಇದೆ, ನೋಡ್ಕೋಬೋದು. ಇದು ಹೈವೇ ಇದೆ. ಹೈವೇ ಮತ್ತು ಬ್ಯಾಂಕ್ ಸರ್ಕಲ್ ನಡಕ್ಕೆ ಇದು ಫ್ಯಾಕ್ಟ್ರಿನ ಬರುತ್ತೆ. ಈ ಫ್ಯಾಕ್ಟ್ರಿದಲ್ಲಿ ನಿಮಗೆ ಎಲ್ಲ ಥರದ್ದು ಮಷಿನ್ ಅವೈಲೇಬಲ್ ಅದಾವೆ. ಒಂದು ಬಿಸ್ನೆಸ್ ಮಾಡಬೇಕು, ಒಂದು ಸ್ಟಾರ್ಟಪ್ ನೀವು ಮಾಡ್ಬೇಕಂತೇಳಿ ಈ ಫ್ಯಾಕ್ಟ್ರಿಗೆ ನೀವು ವಿಸಿಟ್ ಮಾಡಿದಂದ್ರೆ ಎಲ್ಲ ಥರದ್ದು ನಿಮಗೆ ಇವ್ರ ಹತ್ರ ಮಷೀನನ್ನು ಸಿಗುತ್ತೆ. ಅದೇ ಥರ ಈಗ ಹೊಸ ಟೆಕ್ನಾಲಜಿ ಮಷೀನ್ ಬಂದಿದೆ. ಅದು ಯಾವುದಂತ ಹೇಳಿ ಸ್ನೇಹಿತರೆ, ಈ ಫ್ಯಾಕ್ಟ್ರಿದಲ್ಲಿ ನಿಮ್ಗೆ ಏನಿದೆ ಅಲ್ಲ, AI ಬಿಲ್ಡೆಡ್ ಒಂದು ಮಷಿನ್ ಬಂದಿದೆ. ಅದು ಎಲ್ಲ ಮಷೀನಿಗೆ ಅವೈಲೇಬಲ್ ಇರುತ್ತೆ. AI ಟೆಕ್ನಾಲಜಿ ಮಷೀನ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಏನು ಬೆನಿಫಿಟ್ ಇದೆ, ಏನಿಲ್ಲ, ಅದು ಎಲ್ಲ ನಿಮಗೆ ತಿಳಿಸ್ಕೊಡ್ತೇನೆ. ಈ ಫ್ಯಾಕ್ಟ್ರಿ ನೋಡ್ಕೋಬೋದು. ಅತಿ ದೊಡ್ಡ ಫ್ಯಾಕ್ಟ್ರಿ ಇದೆ ಸ್ನೇಹಿತರೆ ಇದು. ಈ ಫ್ಯಾಕ್ಟ್ರಿ ನೋಡ್ಕೋಬೋದು. ಇಲ್ಲಿ ಟೋಟಲ್ ನಿಮ್ಗೆ ಎಲ್ಲ ಥರದ್ದು ಮಷಿನ್ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾವೆ. ಎಲ್ಲ ಥರದ್ದು ಮಷಿನ್ ಇವ್ರ ಹತ್ರ ಅವೈಲೇಬಲ್ ಇದೆ. ಅದು ಯಾವ್ಯಾವ್ದಾವು ಏನಾನದಾವು, ಯಾವ ಪ್ರೈಸ್ಲಿಂದ ಇದೆ, ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲ ಮಷಿನ್ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾವೆ. ಇಲ್ಲೇ ಎಲ್ಲ ರೊಟ್ಟಿ ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದಾವೆ, ನೋಡ್ಕೋಬೋದು. ಅದೇ ಥರ ಈ ಸೈಡು ನಿಮಗೆ ಶಾಂಗಿ ಮಷಿನ್ ಇದೆ ಸ್ನೇಹಿತರೆ. ಶಾಂಗಿ ಮಷಿನ್ ಅದಾವೆ. ಇದೇ ಥರ ಇನ್ನೂ ಹಲವಾರು ಸುಮಾರು ಇವ್ರ ಹತ್ರ ಮಷಿನ್ಸ್ ಎಲ್ಲ ಅದಾವೆ, ಅವೈಲೇಬಲ್ ಅದಾವೆ. ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಅದೇ ಥರ ಈ ಸೈಡ್ ನಿಮಗೆ ನೋಡ್ಕೋಬೋದು. ಸಣ್ಣ ಮಷಿನ್ ನಿಮಗೆ ರೊಟ್ಟಿ ಮಷಿನ್ ಸಣ್ಣಲಿಂದ ನಿಮಗೆ ದೊಡ್ಡವರೆಗೆ ಎಲ್ಲ ಮಷಿನ್ ಅವೈಲೇಬಲ್ ಅದಾವೆ. ಈ ಸೈಡು ಅದಾವೆ, ಎಲ್ಲ ನೋಡ್ಕೋಬೋದು. ಎಲ್ಲ ಥರದ್ದು ಮಷಿನ್ ಇವ್ರ ಹತ್ರ ಅವೈಲೇಬಲ್ ಇದೆ. ಅದೇ ಥರ ಈ ಸೈಡ್ ಎಲ್ಲ ನೋಡ್ಕೋಬೋದು. ಗಿರ್ನಿ, ಹಿಟ್ಟಿನ ಗಿರ್ನಿ ಎಲ್ಲ ನಿಮಗೆ ಡೊಮೆಸ್ಟಿಕ್ ಬೇಕು, ನೀವು ಒಂದು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಆ ಥರ ಮಷಿನ್ ಎಲ್ಲ ಸಿಗ್ತಾವೆ. ಅದೇ ಥರ ಈ ಸೈಡು ನಿಮಗೆಲ್ಲ ಮಷಿನ್ಸ್ ಅದಾವೆ. ಇದು ಯಾವ ರೇಟಿಂದ ಅದಾವೆ, ಏನೇನು ಅದಾವೆ, ಯಾವ ಮಷಿನ್ ಅದಾವೆ, ಅದ್ರ ಬಗ್ಗೆ ಎಲ್ಲ ಕೇಳ್ಕೊಳ್ಳೋಣ. ಇಲ್ಲಿ ಮೇಡಮ್ ಅದಾರ, ಮೇಡಮ್ಗೆ ಮೀಟ್ ಮಾಡಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಮೇಡಮ್. ಫಸ್ಟ್ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಹೆಸರು ಮತ್ತು ಇದು ಫ್ಯಾಕ್ಟ್ರಿ ಹೆಸರು ಮತ್ತು ಎಲ್ಲಿ ಬರುತ್ತೆ ಇದನ್ನು ತಿಳಿಸ್ಕೊಡಿ. ಸೊ ಇದು ನಮ್ಮ ಫ್ಯಾಕ್ಟ್ರಿ ಹೆಸರು ಬಂದು ವಿರಾಜ್ ಗ್ಲೋಬಲ್ ಮಷಿನರಿ. ಇದು ಹುಬ್ಬಳ್ಳಿ ತಾರಿಯಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ. ನನ್ನ ಹೆಸರು ಬಂದು ಶಿಲ್ಪಾ ಹುಬ್ಳಿ. ಓಕೆ, ನಿಮ್ಮ ಹತ್ರ ಯಾವ ಮಷಿನ್ ಸಿಗ್ತಾವ ಮೇಡಮ್? ಇಲ್ಲ ಸರ್, ನಮ್ಮಲ್ಲಿ ರೊಟ್ಟಿ ಮಷಿನ್ಸ್ ಎಲ್ಲಾ ತರದ್ ಸಿಗ್ತಾವ ಸರ್. ಆಮೇಲೆ ಶಾವಿಗೆ ಮಷಿನ್, ಗಿರ್ನಿ ಇದೆ, ಆಟಾ ಮಿಕ್ಸರ್ ಇದೆ, ಫ್ಲವರ್ ಮಿಲ್ ಇದೆ, ಸ್ಟವ್ ಇದೆ. ಎಲ್ಲ ತರದ ಮಷಿನ್? ಸರ್, ಎಲ್ಲ ತರದ್ ಇದೆ. ಓಕೆ, ಯಾಕಂದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಕಡೆ ಯಾವ ತರ ಮಷಿನ್ಸ್ ಅದಾವ, ಏನದ ಅದನ್ನು ತೋರಿಸ್ಕೊಡಿ. ಫಸ್ಟ್ ಸ್ಟಾರ್ಟಿಂಗ್ ಯಾವ ಮಷಿನ್ ನಿಂದ ಸ್ಟಾರ್ಟ್ ಮಾಡ್ತಾ ಇದೆ? ಸರ್, ನಮ್ದು ಸ್ಟಾರ್ಟಿಂಗ್ ಪ್ರೈಸ್ 38,000 ಇದೆ. ಇಲ್ಲಿದೆ ನೋಡಿ. ಇದರಲ್ಲಿ ಚಪಾತಿ ಮತ್ತೆ ಪುರಿ ಮಾಡ್ಕೋಬಹುದು ಸರ್. ಓಕೆ, ಚಪಾತಿ ಮತ್ತೆ ಪುರಿ ಮಾಡ್ಕೋಬಹುದು ಸರ್. ಇದು ನೀವು ಉಳ್ಳಿ ರೌಂಡ್ ಮಾಡಿ ಇದ್ರೊಳಗೆ ಇಟ್ರಿ ಅಂದ್ರೆ ಇಲ್ಲಿಂದ ನಿಮ್ಗೆ ಹಾಫ್ ಕುಕ್ ಆಗಿ ಬರುತ್ತೆ ಸರ್. ಅದು ಓಕೆ, ಹಾಫ್ ಕುಕ್ ಆಗ್ತೈತ್ರಿ, ಅದು ಫುಲ್ ಕುಕ್ ಆಗಲ್ಲ. ಓಕೆ, ಅದ್ರ ನೆಕ್ಸ್ಟ್ ಮಾಡೆಲ್ ಅಂದ್ರೆ ಇಲ್ಲಿದೆ ನೋಡಿ ಸರ್. ಓಕೆ, ಇದು ನೆಕ್ಸ್ಟ್ ಮಾಡೆಲ್ ಮೇಡಮ್. ಇದು ಯಾವುದು ಮೇಡಮ್? ಇದು 45,000 ಆಗುತ್ತೆ. ಇದು 45,000 ಪ್ಲಸ್ 9 ಇಂಚ್ ರೊಟ್ಟಿ ಸೈಜ್ ಬರುತ್ತೆ. 1 ಅವರ್ಗೆ 150 ರೊಟ್ಟಿ ಆಗುತ್ತೆ.
ಇದ್ರೊಳಗ್ ನೀವು ರೊಟ್ಟಿ, ಚಪಾತಿ, ಹಪ್ಳ, ಪಾನಿಪುರಿ, ಹಾ ಅಕ್ಕಿ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲಾ ತರದ್ ರೊಟ್ಟಿನೂ ಎಲ್ಲಾ ತರದ್ದು ಈ ಚಿಕ್ಕ ಮಷೀನ್ ದಲ್ಲಿ ಮಾಡ್ಕೋಬಹುದು. ಮಾಡ್ಕೋಬಹುದು. ಓಕೆ, ಚಿಕ್ಕ ಮಷೀನ್ ದಲ್ಲಿ ಎಲ್ಲಾ ತರದ್ದು ರೊಟ್ಟಿ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಇದು ನಿಮ್ಗೆ ಹಾಫ್ HP ನು ಬರುತ್ತೆ, ಸ್ಪೀಡ್ ಕಂಟ್ರೋಲ್ ಬರುತ್ತೆ. ಓಕೆ, ಇದರಲ್ಲಿ ಓಕೆ ನಮ್ಗೆ ಸ್ಪೀಡ್ ಕಮ್ಮಿ ಬೇಕಂದ್ರೆ ಅದನ್ನು ಮಾಡ್ಕೋಬಹುದು, ಜಾಸ್ತಿ ಇಲ್ಲಿ ಬೇಕಂದ್ರೆ ಇದೆ ಅದನ್ನು ನೋಡಿ ಮಾಡ್ಕೋಬಹುದು. ಸರ್, ಇದೈತಲ್ಲ ಸರ್ ಇದು ಹಾ ಇದು ನಿಮ್ಗೆ ಸ್ಪೀಡ್ ಕಂಟ್ರೋಲ್ ಬರುತ್ತೆ. ಓಕೆ, ಇದು ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬಹುದು. ಓಕೆ, ನಮ್ಗೆ ಸ್ಪೀಡ್ ಜಾಸ್ತಿ ರೊಟ್ಟಿ ಬೇಕಂತ ಹೇಳಿ ಆ ತರ ಮಾಡ್ಕೋಬಹುದು, ನಮ್ಗೆ ಸ್ಲೋ ಬೇಕಂತ ಹೇಳಿ ಆ ತರ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಮೇಡಮ್. ಸರ್ ಅದ್ರ ನೆಕ್ಸ್ಟ್ ಮಾಡೆಲ್ ಇದು ಸರ್. ಓಕೆ, ಇದು ಮಷೀನ್. ಹಾ ಸರ್, ಇದು 11.5 ಇಂಚ್ ರೊಟ್ಟಿ ಸೈಜ್ ಕೊಡುತ್ತ. ಹಾ, ಮತ್ತೆ 1 ತಾಸಿಗೆ 200 ರೊಟ್ಟಿ ಕೊಡುತ್ತ್ರಿ ಇದು. 200 ರೊಟ್ಟಿ. ಓಕೆ, ನೆಕ್ಸ್ಟ್ ಮಷೀನ್ ಮೇಡಮ್. ಸೊ ನೆಕ್ಸ್ಟ್ ಮಷೀನ್ ಬಂದು ಇದು 300 ಲೈಟ್ ವೇಟ್ ಮಾಡೆಲ್ ಅಂತ. ಓಕೆ, ಇದು MS ಇಂದ ಮಾಡಿರ್ತೀವಿ. ಹಾ, ಇದು 1 ತಾಸಿಗೆ 300 ಇಂದ 400 ರೊಟ್ಟಿ ಕೊಡುತ್ತೆ. ಓಕೆ, 12 ಇಂಚ್ ರೊಟ್ಟಿ ಸೈಜ್ ಇರುತ್ತೆ. ಹಾ, ನೀವು ಇದ್ರಲ್ಲಿ ಸೇಮ್ ಎಲ್ಲಾ ತರದ್ದು ರೊಟ್ಟಿ, ಚಪಾತಿ, ಹಪ್ಳ, ಪಾನಿಪುರಿ ಮಾಡ್ಕೋಬಹುದು. ಓಕೆ. ಸೊ ಅದ್ರ ನೆಕ್ಸ್ಟ್ ಮಾಡೆಲ್ ಸರ್ ಇಲ್ಲಿದೆ, ಬನ್ನಿ. ಓಕೆ, ಇದು ಎಲ್ಲಾ ಮಷೀನ್ ದಲ್ಲಿ ನಾವು ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬಹುದು ಮೇಡಮ್. ಸೊ ಅಲ್ಲೇನ್ ಕೆಳಗದ 200 ಮಾಡೆಲ್ ಏನಿತ್ತಲ್ಲ ಸರ್, ಅಲ್ಲಿ ಸ್ಪೀಡ್ ಕಂಟ್ರೋಲ್ ಇರುತ್ತೆ. ಇವೆಲ್ಲ ನಾರ್ಮಲ್ ಸ್ಪೀಡೇ ಬರೋದು. ನಾರ್ಮಲ್ ಸ್ಪೀಡ್ ನೀವು ಒಂದ್ ರೊಟ್ಟಿ ತಕ್ಕುವಷ್ಟು ಸ್ಪೀಡ್ ಬರುತ್ತೆ ಸರ್. ಹಾ ಹಾ, ಹಾ ಸರ್, ಬರುತ್ತೆ. ಅದ್ರ ನೆಕ್ಸ್ಟ್ ಮಾಡೆಲ್ ಇದು ಸರ್. ಓಕೆ, ಇದು ನೆಕ್ಸ್ಟ್. ಹಾ ಸರ್, ಇದ್ರಲ್ಲಿ ಏನ ಇದೆ ಮೇಡಮ್, ಯಾಕಂದ್ರೆ ನಿಮ್ಮ ಹತ್ರನೂ ಬಂತಂದ್ರೆ ಎಲ್ಲಾ ತರದ್ದು ಪ್ರೈಸ್ ನಮ್ ಕಡೆ ಬಜೆಟ್ ಎಷ್ಟಿದೆ ಆ ತರ ಮಷಿನ್ಸ್ ಎಲ್ಲ ಅವೈಲೇಬಲ್ ಅದಾವ. ಹಾ ಸರ್, ಓಕೆ, ನಮ್ ಕಡೆ 40,000 ರೂಪಾಯಿ ಇದೆ, ಚಿಕ್ಕ ಮಷಿನ್ ಸ್ಟಾರ್ಟ್ ಮಾಡಬಹುದು. ಹೌದು ಸರ್. ಸ್ವಲ್ಪ ನಮ್ ಕಡೆ ಜಾಸ್ತಿ ಅಮೌಂಟ್ ಇದೆ, ನಾವು 1 ಲಕ್ಷ, 1.5 ಲಕ್ಷ, 2 ಲಕ್ಷ, 3 ಲಕ್ಷ ಮಟನು ನಿಮ್ಮ ಹತ್ರ ಮಷಿನ್ಸ್ ಅವೈಲೇಬಲ್ ಇದೆ. ಹೌದು ಸರ್, ಇದೆ ಸರ್. ಓಕೆ, ಅದು ಯಾವ ನೆಕ್ಸ್ಟ್ ಮಷಿನ್ ಇದೆ? ಸೊ ಇದು ಹೇಳ್ತೀನಿ ನೋಡಿ, ಇದು 12 ಇಂಚ್ ರೊಟ್ಟಿ ಸೈಜ್ ಇರುತ್ತೆ. ಹಾ, 12 ಇಂಚ್ ಇರುತ್ರಿ ಇದು ಮಿನಿಮಮ್. ನೀವ್ ಎಷ್ಟ್ ಇಂಚ್ ಹೇಳ್ತಿಲ್ಲ ಅಷ್ಟ್ ಇಂಚಿನ ಕಟ್ರ ಹಾಕೊಡ್ತೀವಿ ನಾವು. ಓಕೆ, 10 ಇಂಚ್ ಅಂದ್ರೆ 10 ಇಂಚ್, 11 ಅಂದ್ರೆ 11 ಇಂಚ್. ಓಕೆ. 1 ತಾಸಿಗೆ 300 ಇಂದ 400 ರೊಟ್ಟಿ ಕೊಡುತ್ರಿ ಇದು. ಹಾ ಮೇಡಮ್, ಇದು ನಿಮ್ಗೆ 1 ಇಯರ್ ವಾರಂಟಿ ಕೊಡ್ತೀವಿ, 1 ಇಯರ್ ವಾರಂಟಿ, ಮತ್ತೆ ಫ್ರೀ ಸರ್ವಿಸ್ ಕೊಡ್ತೀವಿ. ಫ್ರೀ ಸರ್ವಿಸ್ ಇರುತ್ತೆ. ಅವೆಲ್ಲ Okay. ಪೇಡ್ ಸರ್ವಿಸ್ ಇರ್ತಾವ ಸರ್, ಹಾ, ಇದು ಫ್ರೀ ಸರ್ವಿಸ್ ಇದು ಇರುತ್ತೆ. ಫ್ರೀ ಸರ್ವಿಸ್ ಹೌದು ಇರುತ್ತೆ. sir, ಹೌದು. ಓಕೆ ಓಕೆ. ಸೊ ಇದೇ ಮಾಡೋಳೊಳಗ ನಿಮ್ಗೆ 5 ವರ್ಷ ವಾರಂಟಿ ಬೇಕಂತಂದ್ರೆ ಹಾ, ಇಲ್ಲಿದೆ ನೋಡಿ. ಓಕೆ, ಇದು 5 ವರ್ಷ ವಾರಂಟಿ ಹಾ ಇರುತ್ತೆ. ಸರ್, ಸೊ Okay. ಎಲ್ಲ ಸೇಮ್ ಪಿಕ್ಚರ್ಸ್ ಇರುತ್ತೆ. ಇದು 0 ಮೇಂಟೆನೆನ್ಸ್, ಇದು ಆಯಿಲ್ ಮೇಂಟೆನೆನ್ಸ್. Okay. ಅದಕ್ಕೆ ನೀವು 2 ತಿಂಗಳಿಗೊಮ್ಮೆ ಆಯಿಲ್ ಚೇಂಜ್ ಮಾಡ್ತಾ ಇರ್ಬೇಕು. ಹಾ, ಇದು 0 ಮೇಂಟೆನೆನ್ಸ್ ಇದು ಇರುತ್ತೆ. 0 ಹೌದು ಮೇಂಟೆನೆನ್ಸ್. sir. ಓಕೆ, ಎಲ್ಲಾ ತರದ್ದು ಮಷಿನ್ ನಿಮ್ಮ ಹತ್ರ ಅವೈಲೇಬಲ್ ಅದಾವ. ಹೌದು ಸರ್, ಇದೆ. ಯಾಕಂದ್ರೆ ಸಿನೇದ್ರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ ಈ ತರ ಮಷಿನ್ ನಿಮ್ಗೆ ಬೇಕಂತ ಹೇಳಿದ್ರೆ ಈ ಫ್ಯಾಕ್ಟ್ರಿಗೆ ನೀವು ವಿಸಿಟ್ ಮಾಡ್ರಿ. ಇನ್ನೂ ತುಂಬಾ ಮಷಿನ್ಸ್ ಅದಾವ, ಈ ಸೈಡ್ ಅದಾವ, ನೋಡ್ಕೋಬಹುದು. ಮತ್ತು ಅದ್ರ ಹಿಂದ್ಗಡೆನೂ ಅದಾವ. ಟೋಟಲ್ ಆಗಿ ನಿಮಗೆ ಬರೀ ಇಲ್ಲೇ ರೊಟ್ಟಿ ಮಷೀನಿಂದ ಇಷ್ಟೆಲ್ಲ ಕಲೆಕ್ಷನ್ ಅದಾವ. ಇರೋ ಹತ್ರ ತುಂಬ ವೆರೈಟಿ ಅದಾವ. ಬಂದು ಒಂದು ಸತ ಫ್ಯಾಕ್ಟ್ರಿಗೆ ವಿಸಿಟ್ ಕೊಡ್ರಿ, ಎಲ್ಲ ನಿಮಗೆ ಮಾಹಿತಿನ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಮಷಿನ್ ಯಾವ ಥರ ಹೋಗ್ತಾ ಇದ್ದೀರಾ? ಸೊ ನೆಕ್ಸ್ಟ್ ಮಾಡೆಲ್ ಅಂತಂದ್ರೆ ರಿವರ್ಸ್ ಬೆಲ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ರಿವರ್ಸ್ ಬೆಲ್ಟ್. ಹಾ ಸರ್. ಓಕೆ, ಇದು ಎಲ್ಲ ಸಿಂಗಲ್ ಬೆಲ್ಟ್ ಇರುತ್ತೆ. ಹಾ ಸರ್, ಇದೆಲ್ಲ ಸಿಂಗಲ್ ಬೆಲ್ಟ್ ಇದೆ. ಓಕೆ ಓಕೆ. ಸೊ ಇದು 200 ಮಾಡೆಲ್ ನಾ ಫಸ್ಟಿಗೆ ಏನ್ ತೋರಿಸಿದ್ನಲ್ಲ, ಹಾ, ಅದ್ರೊಳಗೆ ಇದು ಕ್ವಾರ್ಟರ್ HP ಬರುತ್ತೆ ಸರ್. ಓಕೆ. ಇದು ಕ್ವಾರ್ಟರ್ HP ಬರುತ್ತೆ, ಹಾಫ್ HP ಬರುತ್ತೆ. ಓಕೆ ಓಕೆ. ಯಾಕಂದ್ರೆ ಈ ತರ ಡಿಫ್ರೆನ್ಸ್ ಇರುತ್ತೆ. ಹಾ ಸರ್. ಇದರಲ್ಲಿನೂ ಎಲ್ಲಾ ತರದನ್ನು ಮಾಡ್ಕೋಬಹುದು. ರೊಟ್ಟಿ ಆಯ್ತು, ಚಪಾತಿ ಆಯ್ತು, ಪೂರಿ ಎಲ್ಲ ಆಯ್ತು, ಎಲ್ಲ ತರ ಮಾಡ್ಕೋಬಹುದು. ಎಲ್ಲ ಸರ್. ಇದು ಹಪ್ಳದ್ರಿ ಇದು. ಓಕೆ, ಇದು ಹಪ್ಳದು. ಹಾ ಸರ್, ಇದು ಓಕೆ, ಒಂದ್ ಸೈಡ್ ಹಪ್ಳ, ಒಂದ್ ಸೈಡ್ ರೊಟ್ಟಿ ರೊಟ್ಟಿ ಬರುತ್ತೆ. ಬರುತ್ತೆ ಸರ್. ಹೌದು. ಓಕೆ, ಈ ತರ ಇದೆ ಸ್ನೇಹಿತರೆ, ನೋಡ್ಕೋಬಹುದು. ಹಾ ಸರ್, ಹೌದು. ಓಕೆ, ಒಂದ್ ಸೈಡ್ ರೊಟ್ಟಿ ನಿಮ್ಗೆ, ಒಂದ್ ಸೈಡ್ ಹಪ್ಳ ಬರುತ್ತೆ. ಹೌದು ಸರ್. ಯಾಕಂದ್ರೆ ನಮ್ ಕಡೆ ಎರಡು ಸೈಡ್ ರೊಟ್ಟಿನ ಬರ್ಬೇಕಂತ ಹೇಳಿ ಆ ತರನು ಮಾಡ್ಕೋಬಹುದು. ಹಾ ಸರ್, ನಮ್ಗೆ ಈ ತರ ಡಬಲ್ ಬೇಕಂದ್ರೆ ಡಬಲ್ ಮಾಡ್ಕೋಬಹುದು. ಒಂದ್ ಸೈಡ್ ಚಪಾತಿ, ಒಂದ್ ಸೈಡ್ ಪುರಿ ರೆಡಿ ಮಾಡ್ಕೋಬಹುದು. ಮಾಡ್ಕೋಬಹುದು. ಅದೇ ತರ ಇದು ಎಲ್ಲ ರಿವರ್ಸ್ ಬೆಲ್ಟ್ ಇಂದ ಮೇಡಮ್ ಇದು ಹಾ ಸರ್, ಇದೆಲ್ಲ ರಿವರ್ಸ್ ಬೆಲ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು 600 ಲೈಟ್ ವೇಟ್ ಮಾಡೆಲ್ ಅಂತ ಸ್ಟಾರ್ಟ್ ಆಗೋದು. ಹಾ, ಓಕೆ. ಒಂದ್ ತಾಸಿಗೆ ಎಷ್ಟು ರೊಟ್ಟಿ? 500 ರೊಟ್ಟಿ ಕೊಡುತ್ತೆ ಸರ್ ಇದು. 500 ರೊಟ್ಟಿ ಕೊಡುತ್ತೆ. ಅಂದ್ರೆ ಇದೇನೈತ್ ಗೊತ್ತಾ ಸರ್, ವೇಸ್ಟೇಜ್ ಇಟ್ಟು ತಾನ ರಿಟರ್ನ್ ತಗೊಳುತ್ತೆ. ತಾನೇ ರಿಟರ್ನ್ ತಗೋತೀವಿ. ರಿಟರ್ನ್ ತಗೊಂಡು ಮಷಿನ್ ಹಾಕೋತೈತಿ. ಓಕೆ ಓಕೆ. ಹಾ ಸರ್. ಇದರಲ್ಲಿ ನೀವೇನ್ ಬರೀ ರಿಟರ್ನ್ ಹೋಗುತ್ತೆ. ವೇಸ್ಟ್ ಇತ್ತಂದ್ರೆ ಅದು ತಾನ ರಿಟರ್ನ್ ಹೋಗಿ ಮತ್ತೆ ಸ್ನೇಹಿತರೆ ಏನಿದೆಲ್ಲ ರಿವರ್ಸ್ ಅದನ್ನ ರೆಡಿ ಆಗಿ ನಿಮ್ಗೆ ಇಲ್ಲಿಂದ ಬರುತ್ತೆ. ಅದು ಹೌದು ಸರ್, ಸೇಮ್ ಬರುತ್ತೆ. ಮತ್ತೆ ಅದರ ರೊಟ್ಟಿ ರೆಡಿ ಆಗಿ ಬರ್ತಾವ. ಇದು ಮತ್ ನಿಮ್ಗೆ ಇದು ದಪ್ಪ ತೆಳು ಮಾಡ್ಕೋದಕ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಸರ್ ಇದ್ರಲ್ಲಿ. ಇದರಲ್ಲಿ ಆಯ್ತು ಸರ್, ಆಯ್ತು ಸರ್. ಯಾಕಂದ್ರೆ ನಮ್ಗೆ ಚಪಾತಿ ಸ್ವಲ್ಪ ದಪ್ಪ ಇರತ್ತೆ, ರೊಟ್ಟಿ ಸ್ವಲ್ಪ ತಿಳು ಇರತ್ತೆ. ಹೌದು ಸರ್. ಅದನ್ನು ಮಾಡ್ಕೋಬಹುದು. ಈಗ ಯಾಕಂದ್ರ ಬೇರೆ ಏನಾರ ನಾವು ರೆಡಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ದಪ್ಪ ಬೇಕಂತ ದಪ್ಪ ಮಾಡ್ಕೋಬಹುದು, ತಿಳು ಬೇಕಂತ ತಿಳು ಮಾಡ್ಕೋಬಹುದು. ಓಕೆ ಓಕೆ. ಇದಕ್ ನಿಮ್ಗೆ ಒಣ ಹಿಟ್ ಹಾಕೋದಿಕ್ ಸಾಂಗಿನೂ ಬರುತ್ತೆ. ಹಾ, ಓಕೆ. 1 ತಾಸಿಗೆ 600 ರೊಟ್ಟಿ ಕೊಡುತ್ರಿ ಇದು. 600 ರೊಟ್ಟಿ ಕೊಡುತ್ತೆ. ಹೌದ್ರಿ. ಓಕೆ. ಯಾಕಂದ್ರೆ ಯಾವ ತರ ಅಮೌಂಟ್ ಜಾಸ್ತಿ ಆಗತ್ತೆ ಆ ತರ ರೊಟ್ಟಿನೂ ಜಾಸ್ತಿ ಆಗತ್ತೆ. ಹೌದು ಸರ್, ಹೌದು ಓಕೆ, ತಾಸಿಗೆ ನಮ್ಗೆ 200 ರೊಟ್ಟಿ ಬೇಕಂದ್ರೆ ಮಾಡ್ಕೋಬಹುದು, 100 ರೊಟ್ಟಿ ಬೇಕಂದ್ರೆ ಮಾಡ್ಕೋಬಹುದು ಸರ್. ಮಾಡ್ಕೋಬಹುದು. ನಮ್ಗೆ 600 800 ರೊಟ್ಟಿ ಮಟನು ನಿಮ್ ಕಡೆ ಸಿಗತ್ತೆ. ಸರ್, ಮಾಡ್ಕೋಬಹುದು. ಓಕೆ ಓಕೆ. ಮಷಿನ್ ನೋಡಕ್ ಎಲ್ಲ ಸೇಮ್ ಕಾಣ್ತಾ ಇದಾವ ಸ್ನೇಹಿತರೆ. ಬಟ್ ಇಲ್ಲಿ ಬಂದ ಮೇಲೆ ಅದ್ರ ಫ್ಯೂಚರ್ ಬಗ್ಗೆ ನಮ್ಗೆ ಗೊತ್ತಾಗತ್ತೆ. ಹೌದು ಸರ್. ಯಾಕಂದ್ರೆ ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ನಾ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ ಎಲ್ಲ ಮಷಿನ್ ನಿಮ್ಗೆ ಸೇಮ್ ಕಾಣ್ತಾ ಇದಾವ, ನೋಡ್ಕೋಬಹುದು.
ಅಷ್ಟೇನೆ ಇದರಲ್ಲಿ ಏನು ಫ್ಯೂಚರ್ ಇದೆ ಅದೆಲ್ಲ ನೀವು ನೋಡ್ಕೋಬೇಕಂತ ಹೇಳಿದ್ರೆ ಈ ಫ್ಯಾಕ್ಟ್ರಿಗೆ ನೀವು ವಿಸಿಟ್ ಮಾಡಬೇಕು. ಯಾಕಂದ್ರೆ ನೋಡ್ಲಿಕ್ಕೆ ಎಲ್ಲ ಸೇಮ್ ಅದಾವ, ಬಟ್ ಎಲ್ಲರದು ಪ್ರೈಸ್ ಬೇರೆ ಬೇರೆ ಇದೆ. ಹೌದು sir. ಎಲ್ಲ ಕೆಲಸ ಮಾಡೋದು ಬೇರೆ ಬೇರೆ. ಫಸ್ಟ್ ಇಲ್ಲಿಗೆ ಬಂದ್ ವಿಸಿಟ್ ಮಾಡ್ಕೊಂಡ್ ಮಷಿನ್ ನೋಡ್ಕೊಂಡ್ ನಿಮ್ಗೆ ಡೆಮೋ ಬೇಕಂದ್ರೆ ಡೆಮೋ ತಗೊಂಡ್ ಹೋಗ್ಬೋದ್ರಿ. ಹಾ ಹಾ ರೀ. ಓಕೆ. ಸೊ ಇದು ನೋಡಿ, ಇದು ಫುಲ್ಲಿ ಆಟೋಮೆಟಿಕ್. ಇದರಲ್ಲಿ Okay. ಚಪಾತಿ ಪರೋಟಾ ಪುಲ್ಕ ಆಗುತ್ತೆ ಸರ್. ಓಕೆ, ಇದರಲ್ಲಿ ಹಾ ಮೇಡಮ್. ಸರ್ ಹೌದು. ಓಕೆ, ಇದು ನಿಮ್ಗೆ ವಿತ್ ಬಾಯ್ಲ್ ಆಗಿನೂ ಬರುತ್ತೆ. ಬಾಯ್ಲ್ ಆಗಿ ಬರುತ್ತೆ. ಹಾ, ಓಕೆ, sir. ಯಾಕೆ ಚಪಾತಿ ಪರೋಟ ಏನಿದೆಲ್ಲ ಫುಲ್ ನಿಮಗೆ ರೆಡಿ ಆಗಿ ಬರುತ್ತೆ ಇಲ್ಲಿ ಹಾ sir. ನೋಡ್ಕೋಬಹುದು. ಈ ಮಷಿನ್ದಲ್ಲಿ ಫುಲ್ ನಿಮಗೆ ಬೇಕಾಗಿ ಬರೋದು ಬೇಕಂತ ಹೇಳಿದ್ರೆ ಆ ಥರಾನು ಇದೆ. ರೆಡಿಯಾಗಿ ಬರ್ಬೇಕಂತ ಹೇಳಿದ್ರೆ ಬೇಡ ನಾವು ಒಲಿ ಮೇಲೆ ರೆಡಿ ಮಾಡ್ಕೋತೀವಿ ಅಂತ ಹೇಳಿದ್ರೆ ಆ ಆ ಥರಾನು ತರಾನು ಆಪ್ಷನ್ ಇದೆ. ಇದೆ ಸರ್. ಹೌದು. ಓಕೆ ಓಕೆ. ಸೊ ಇದು ಮೈದಾ ಸೀಟಿನ ಮಷಿನ್ ಬರುತ್ತೆ ಸರ್. ಇದು ಹಾ ಇದ್ರಲ್ಲಿ ಮೈದಾ ಎಲ್ಲಾ ತರದ್ದು ನೀವು ಶಂಕರಪಾಳೆ ಎಲಿ, ಹಾ ಹಾ ಸರ್, ರೊಟ್ಟಿ, ಚಪಾತಿ, ಪಾನಿಪುರಿ ಎಲ್ಲಾ ತರಾನು ಮಾಡ್ಕೋಬಹುದು ಸರ್. ಎಲ್ಲ ತರದ್ದು ಇದು ಒಂದೇ ಮಷಿನ್ ಹಾ ದಲ್ಲಿ ಸರ್, ಒಂದೇ ಮಷಿನ್ ದಲ್ಲೇ ಓಕೆ. ಮಲ್ಟಿಪಲ್ ಬಿಸ್ನೆಸ್ ಮಾಡ್ಬೇಕಂತ ಹೌದು ಹೇಳಿದ್ರೆ ಈ sir, ತರ ಮಷಿನ್ ತಗೋಬಹುದು. ಹೌದು ಸರ್. ಓಕೆ, ಇದರಲ್ಲಿ ಹಾ ಹೇಳಿ ಮೇಡಮ್. ಇವ್ರಲ್ಲೆಲ್ಲ ಪ್ಯೂರ್ ಮೈದಾ ನಡೆಯಲ್ಲ ಸರ್, ಹಾ ಆದ್ರೆ ಇದ್ರಲ್ಲಿ ನಡೆಯುತ್ತೆ. ಇದರಲ್ಲಿ ನಡೆಯುತ್ತೆ. ನಡೀತೆ Okay, ಮೈದಾ ಯಾಕಂದ್ರೆ- ಏನಾದ್ರೂ ಮಾಡ್ಕೋಬಹುದು. ಮೈದಾದಿ ಏನಾದ್ರು ಮಾಡ್ಕೋಬಹುದು. ಮಾಡ್ಕೋಬಹುದು ಸರ್. ಓಕೆ, ಈ ಮಷಿನ್ ದಲ್ಲಿ ನಾವು ಮೈದಾ ಹಾಕಿದಂದ್ರೂ ಮಿಕ್ಸ್ ಹಾ ಮಾಡ್ಬೇಕಾಗತ್ತೆ. ಮಿಕ್ಸ್ ಮಾಡ್ಬೇಕು ಸರ್. ಈ ಮಷಿನ್ ದಲ್ಲಿ ಪ್ಯೂರ್ ಮೈದಾನು ಮಾಡ್ಕೋಬಹುದು. ನಡೀತೈತೆ ಸರ್. ಓಕೆ ಓಕೆ, ಆ ತರ ಫ್ಯೂಚರ್ ಮಷಿನ್ಸ್ ಅದಾವ ಸ್ನೇಹಿತರೆ, ನೋಡ್ಕೋಬಹುದು. ಮತ್ತೆ ಇದು ಪ್ಲೇಟಿಂಗ್ ಮಷಿನ್ ಸರ್. ಹಾ ಓಕೆ ಎಕ್ಸ್ಟ್ರಾ ಪ್ಲೇಟ್ ಹಾಕೋದ್ ಸರ್ ಇದು. ಹಾ ಅಂದ್ರ ರೊಟ್ಟಿ ತಾನಾಗೆ ಬಂದ್ ಇದು ರೊಟೇಟ್ ಆಗ್ತೈತ್ರಿ. ಇದು ಹಾ ಹಾ ರೊಟೇಟ್ ಏನಾಗುತ್ತಲ್ಲ, ರೊಟ್ಟಿ ಬಿಟ್ಕೊಂಡ್ ಹೋಗುತ್ತೆ ಸರ್. ಒಂದೊಂದ್ ಇಲ್ಲೇ ಬಂದ್ ಲ್ಯಾಂಡ್ ಆಗುತ್ತೆ. ಹಾ ಹಾ ಸರ್, ವೇಸ್ಟೇಜ್ ಇಟ್ಟು ತಾನೇ ತಗೊಳುತ್ತೆ. ತಾನೇ ಇದಕ್ಕೆ ಒಬ್ಬರ ಲೇಬರ್ ಆದ್ರೆ ಸಾಕಾಗುತ್ತೆ. ಸೊ ಹಿಟ್ ಕಲ್ಸೋ ಮಷಿನ್ 2 kg ಇಂದ 25 kg ವರೆಗೂ ಇದಾವ್ ಸರ್. ಓಕೆ, ಹಿಟ್ ಕಲ್ಸೋದ್ ಮಷಿನ್. ಹಾ ಸರ್. ಓಕೆ, ಇದು 2 kg ಸರ್ ಇದು. ಹಾ ಓಕೆ, 2 kg ಟೋಟಲ್ 25 kg ಹಾ ರೀ, 25 kg ಇತ್ತು ಸರ್. ಇದು 5 kg ಇದ್ರಿ ಇದು. ಹಾ ಓಕೆ, ಎಲ್ಲ ತರದ್ದು ಅವೈಲೇಬಲ್ ಅದಾವ ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು. ನಿಮ್ಗೆ ಯಾವ ತರ ಎಷ್ಟು ಕೆಜಿ ಬೇಕಲ್ಲ ಅಷ್ಟು ಕೆಜಿ ನೀವು ಒಯ್ಯಬಹುದು. ಓಕೆ, ಇದು ಏನ್ ಮೇಡಮ್, ಇದು ಏನಿದೆಲ್ಲ ಇಲ್ಲ? ಸೊ ಇದು ಡೀಸೆಲ್ ಕೆರೋಸಿನ್ ಅಂತ, ಹಾ ಡೀಸೆಲ್ ಒಲಿ ಸರ್ ಇದು. ಓಕೆ, ಇದು ಹಾ ಸರ್. ಓಕೆ, ಡೀಸೆಲ್ ಒಲಿ ಎಲ್ಲ Diesel. ಬೇಕಂತ ಹೇಳಿದ್ರೆ ಅದನ್ನು ಹಾ ರೀ, ಹೌದು. ಸಿಗತ್ತೆ. ಓಕೆ ಸೊ ಇದು 2 HP ಇದು ಗಿರ್ನಿ ಸರ್. ಇದು ಹಾ ಮನೆ ಯೂಸಿಗೆಲ್ಲ ನಡೀತೈತ್ರಿ ಇದು. ಹಾ ಇದ್ರಲ್ಲಿ ನೀವ್ ಎಲ್ಲಾ ತರದ ಕಾಳುನು ಹಾಕೋಬಹುದು ಸರ್. ಓಕೆ ಓಕೆ, ಎಲ್ಲ ತರದ್ದು. ಹಾ ರೀ, Okay. ಕಾಳು ಹಾಕೋಬಹುದು. ನಿಮ್ಗೆ ಇದ್ರೊಳಗ 6 ಬ್ಲೇಡ್ಸ್ ಬರ್ತಾವ. ಹಾ ಇದ್ರೊಳಗ ನಿಮ್ಗೆ 1 HP ಸಿಗುತ್ತೆ, 2 HP ಸಿಗುತ್ತೆ, 3 HP ಸಿಗುತ್ತೆ. ಓಕೆ, ಎಲ್ಲ ಅವೈಲೇಬಲ್ ಹಾ ಅದಾವ. ಸರ್, ಎಲ್ಲ ಓಕೆ, ಅವೈಲೇಬಲ್. ಯಾಕಂದ್ರೆ ಇದರಲ್ಲಿ ಸಣ್ಣ ದೊಡ್ಡ ಬೇಕಂದ್ರೆ ಅದನ್ನು ಹಾ ಸಿಗತ್ತೆ. ಸರ್, ಅದು ನಮ್ಗೆ ಸಿಗುತ್ತೆ. ಜಾಸ್ತಿ ಯಾಕಂದ್ರೆ 1 kg 5 kg 10 kg ಹಾಕೋಬಹುದು ಸರ್. ಯಾವ ತರ ಒಂದ್ ತಾಸಿಗೆ ಎಷ್ಟು ಬರುತ್ತೆ ಅದು ಆ ತರ ನಾವು ಹಾಕೋಬಹುದು sir, ತಗೋಬಹುದು. ಹೌದು sir. ಓಕೆ ಓಕೆ. ನಿಮ್ಗೆ ಇದ್ರೊಳಗ ಇನ್ನೊಂದ್ 3 HP ಏನಿದೆ ಅಲ್ಲ ಸರ್, ಹಾ ಅದು 2 in 1 ಬರುತ್ತೆ. 2 in 1 ಬರುತ್ತೆ. ಹೌದು ಓಕೆ ಸರ್. ಸೊ ಇದು 3 HP ಬರುತ್ತೆ. ಓಕೆ, 3 HP ಇದೆ. ಹಾ ರೀ, ಹೌದು. ನೀವ್ ಇದನ್ನ ಬಿಸ್ನೆಸ್ಸಿಗೂ ನಡೆಸಬಹುದು ಸರ್. ಓಕೆ 6 ತರದ್ ಬ್ಲೇಡ್ಸ್ ಬರ್ತಾವ ಸರ್. ಹಾ ಇದ್ರೊಳಗ್ ನೀವ್ ಎಲ್ಲಾ ತರದ್ ಕಾಳು ಕಡಿ ಎಲ್ಲಾ ಹಾಕೋಬಹುದ್ರಿ. ಹಾ ಪ್ಲಸ್ ನಿಮ್ಗ ಅರ್ಶಿನದ ಬೇರು ಮೆಣಸಿನ್ಕಾಯಿ, ಅರ್ಶಿನದ Okay. ಬೇರು ಮೆಣಸಿನ್ಕಾಯಿ ಹಾಕೋನಾಗ ಇದು ಬರುತ್ತೆ. ಓಕೆ, ಈ ತರ ಹಾಕೋರ್ ಬರುತ್ತೆ. ಇದು ಇಲ್ಲಿ ಹಾಕೊಂಡ್ಬಿಟ್ರೆ ಆಯ್ತು ಸರ್. ಹ್ಮ್ ಆಮೇಲೆ 4 ಬರ್ನರ್ ಸ್ಟವ್ ಇದೆ ಸರ್. ಓಕೆ, ಹಾ 4 ಬರ್ನರ್ ಆಯ್ತು. ಓಕೆ, ಇದರಲ್ಲಿ ನಮ್ಗೆ 2 ಬರ್ನರ್ ಬೇಕಂದ್ರೆ ಅದನ್ನು ಸಿಗತ್ತೆ ಮೇಡಮ್. ಸರ್, ಇದು 2 ಬರ್ನರ್ ಇದೆ ಸರ್. ಓಕೆ, ಈ ಸೈಡ್ 2 ಬರ್ನರ್ ಇದೆ. ಹಾ ಸರ್. ಸೊ ನಮ್ಮಲ್ಲಿ ಮತ್ತೆ ಚಪಾತಿ ಬಟ್ಟಿನೂ ಇದೆ. ಓಕೆ ಓಕೆ, ನೀವು ಅದನ್ನು ಇದ್ರಲ್ಲಿ ಒಂದ್ ತವೆ 4 ರೊಟ್ಟಿ ಬೇಕಂದ್ರೆ ತವೆನೂ ಬೇಯಿಸ್ಕೋಬಹುದು. ಸಿಗತ್ತೆ. ಹೌದು ಸರ್. ಓಕೆ ಓಕೆ, ಇಲ್ಲೇನು ಇದೆ ಸ್ನೇಹಿತರೆ, ನೋಡ್ಕೋಬಹುದು. ತವೆ ಎಲ್ಲ ಬೇಕಂತ ಹೇಳಿದ್ರೆ ನಿಮ್ಗೆ ಆ ತರಾನು ಇದೆ. ಯಾಕಂದ್ರೆ ನಿಮ್ಗೆ 4 ಬರ್ನರ್ ಸ್ಟೋವ್ ಬೇಕಂದ್ರೆ ಅದನ್ನು ಸಿಗತ್ತೆ, 2 ಬರ್ನರ್ ಬೇಕಂದ್ರೆ ಅದನ್ನು ಸಿಗತ್ತೆ. ಇದು ಯಾವ್ದು ಮೇಡಮ್ ಸ್ಟೋವ್? ಇದು ವುಡ್ ಸರ್ ಇದು. ವುಡ್ಸ್ ಸ್ಟೋವ್. ಹಾ ಸರ್. ಓಕೆ ಓಕೆ, ಇದು ಸೇಮ್ ನಿಮ್ಗೆ ಗ್ಯಾಸಿಂದ ಒಲಿ ಇದ್ದಂಗೆ ಇದೆ ಸ್ನೇಹಿತರೆ, ನೋಡ್ಕೋಬಹುದು. ಆ ತರ ಇದಕ್ಕೂ ಫ್ಯಾನು ಬರುತ್ತೆ. ಈ ತರ ನಿಮ್ಗೆ ಬೇಕಂತ ಹೇಳಿದ್ರೆ ವುಡ್ ನಿಮ್ಗೆ ಸ್ಟೋವ್ ಬೇಕಂದ್ರೆ ಅದನ್ನು ಇದೆ. ಈ ಸೈಡ್ ನಿಮ್ಗೆ ಏನಿದೆ ಅಲ್ಲ ಎಲ್ಲ ನಿಮ್ಗೆ 25 kg 20 kg ಇದೆ, 15 kg ಇದೆ. ಎಲ್ಲ ನಿಮ್ಗೆ ಹಿಟ್ ಕಳ್ಸೋದು ಬೇಕಂತ ಹೇಳಿದ್ರೆ ಅದನ್ನು ಸಿಗತ್ತೆ. ಎಲ್ಲ ತರದ್ದು ಒಂದೇ ಫ್ಯಾಕ್ಟ್ರಿದಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಬಂದು ಇಲ್ಲಿ ವಿಸಿಟ್ ಕೊಡ್ರಿ. ಅದೇ ತರ ಇಲ್ಲೇನು ಇದು ಏನ್ ಮೇಡಮ್ ಇದು? ಸರ್ ಇದು ಎಲೆಕ್ಟ್ರಿಕಲ್ ಕಡಾಯಿ ಸರ್ ಇದು. ಹಾ ಓಕೆ, ಎಲೆಕ್ಟ್ರಿಕಲ್ ಕಡಾಯಿ. ಕಡಾಯಿ ಸರ್, ಹೌದು. ಓಕೆ ಓಕೆ, ಅದನ್ನು ಅವೈಲೇಬಲ್ ಇದೆ. ಯಾಕಂದ್ರೆ ಈ ತರ ಇದರಲ್ಲಿ ನಮ್ಗೆ ಸಣ್ಣ ದೊಡ್ಡ ಬೇಕಂದ್ರೆ ಅದನ್ನು ಸಿಗತ್ತೆ. ಹೌದು ಸರ್, ಸಿಗುತ್ತೆ. ಓಕೆ, ನೆಕ್ಸ್ಟ್ ಮಷಿನ್ ಮೇಡಮ್. ಸೊ ನೆಕ್ಸ್ಟ್ ಅಂದ್ರೆ ಗಿರ್ನಿ ಇದೆ. ಇದು ಕಲ್ಲಿನ ಗಿರ್ನಿ ಸರ್. ಕಲ್ಲಿನ ಗಿರ್ನಿ. ಹಾ, ಓಕೆ, sir. ಕಲ್ಲಿನ ಗಿರ್ನಿ ಬೇಕಂದ್ರೆ ಅದನ್ನು ಸಿಗತ್ತೆ. ಹೌದು ಸರ್, ಇದು ಸಿಗುತ್ತೆ. ಓಕೆ ಓಕೆ, ಇದು ನಿಮ್ಗೆ ವಿತೌಟ್ ಮೋಟರ್ ಇರುತ್ತೆ ಸರ್. ಹಾ ಆಮೇಲೆ 2 ಹ್ಯಾಮರ್ ಇಂದ ಮಸಾಲೆ ಕುಟ್ಟೋದು, ಖಾರ ಕುಟ್ಟೋದು ಸರ್ ಇದು. ಓಕೆ ಓಕೆ, ಇದು ಹಾ ಸರ್, ಇದು ವಿತೌಟ್ ಮೋಟರ್ ಸರ್. ಓಕೆ, ಇದು 2 ಇದೆ. ಹಾ, ಮತ್ತೆ ಇದರಲ್ಲಿ ನಮ್ಗೆ 3 ಹಾಕ್ಬೇಕಂದ್ರೆ ಅದನ್ನು ಸಿಗತ್ತೆ ಹಾ ಮೇಡಮ್. ಸರ್, 4 ಹ್ಯಾಮರ್ ಇಂದ ಬೇಕಂದ್ರೆ ಅದು ಇದೆ. ಹಾ ಇದು 4 ಹ್ಯಾಮರ್ ಇಂದ ವಿತ್ ಮೋಟರ್ ಸರ್. ಓಕೆ ಓಕೆ, ಹಾ ಸರ್, ಹೌದು. ಎಲ್ಲಾ ತರದ್ದು ಅವೈಲೇಬಲ್ ಇದೆ. Available ಇದೆ. ಸ್ನೇಹಿತರೆ ನೋಡ್ಕೋಬಹುದು. ಒಂದೇ ಫ್ಯಾಕ್ಟ್ರಿದಲ್ಲಿ ನಿಮ್ಗೆ ಯಾವ್ದು ನಾವು ಬಿಸ್ನೆಸ್ ನಾವು ಮಾಡ್ತೇವೆ ಆ ತರ ಮಷಿನ್ ನಿಮ್ಗೆ ಇಲ್ಲಿ ಅವೈಲೇಬಲ್ ಅದಾವ. ಎಲ್ಲಾ ತರದ್ದು ಇದೆ.
ಬಂದು ಒಂದ್ಸತಿ ಫ್ಯಾಕ್ಟ್ರಿಗೆ ವಿಸಿಟ್ ಕೊಡ್ರಿ. ಅತಿ ಕಡಿಮೆ ರೇಟ್ದಲ್ಲಿ ನಿಮ್ಗೆ ಎಲ್ಲ ಮಷಿನ್ ಇಲ್ಲಿ ಅವೈಲೇಬಲ್ ಅದಾವ. ಯಾಕಂದ್ರೆ ಹಿಂದ್ಗಡೆ ನಿಮ್ಗೆ ಎಲ್ಲ ಸೌಂಡ್ ಬರ್ತಾ ಇದೆ. ಇಲ್ಲೇ ನಿಮ್ಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾವ ಮಷಿನ್ಸ್ ಎಲ್ಲ. ಇದು ಎಲೆಕ್ಟ್ರಿಕಲ್ ಸ್ಟವ್ ಸರ್ ಇದು ಇಲೆಕ್ಟ್ರಿಕಲ್ ಇಷ್ಟು. ಹೌದು ಸರ್ ಹೌದು. ಓಕೆ ಓಕೆ, ಅದನ್ನು ಅವೈಲೇಬಲ್ ಇದೆ. ಹೌದು ಸರ್ ಇದೆ. ಓಕೆ, ಕರೆಂಟ್ ಇಂದ ಬೇಕಂತ ಹೇಳಿದ್ದೀನಿ ಆಯ್ತು. ನಿಮ್ಗೆ ಕರೆಂಟ್ ಇಂದ ಒಲಿನೂ ಅವೈಲೇಬಲ್ ಇದೆ. ನಿಮ್ಗೆ ಗ್ಯಾಸಿಂದ ಬೇಕಂತ ಹೇಳಿದ್ರೆ ಅದನ್ನು ಅವೈಲೇಬಲ್ ಇದೆ. ಅದೇ ತರ ನಮ್ಗೆ ವುಡಿಂದ ಬೇಕಂತ ಹೇಳಿದ್ರೆ ಅದನ್ನು ಅವೈಲೇಬಲ್ ಇದೆ. ಹೌದು ಸರ್. ಹಾ, ಇದು ಶಾವಿಗೆ ಮಷಿನ್ ಸರ್. ಶಾವಿಗೆ ಮಷಿನ್. ಹಾ ಸರ್, ಇದು 3 HP ಆಗುತ್ತೆ. ಹಾ, ನಿಮಗೆ 2 HP ಬೇಕಂದ್ರೆ ಇಲ್ಲಿದೆ. ಓಕೆ. ಹಾ ಸರ್, 2 HP 3 HP ಎಲ್ಲಾ ತರನು ಇದೆ. ಅದನ್ನು ಹೌದು ಸಿಗುತ್ತೆ. ಸರ್ ಹೌದು. ಓಕೆ, ಎಲ್ಲಾ ತರದ್ದು ಅವೈಲೇಬಲ್ ಅವೈಲೇಬಲ್ ಇದೆ. ಓಕೆ ಮೇಡಮ್. ಸೊ ಇದು ಪ್ರೆಸ್ಸಿಂಗ್ ಮಷಿನ್ ಸರ್. ರೊಟ್ಟಿ ಚಪಾತಿ ಪ್ರೆಸ್ ಆಗಿ ಬರುತ್ತೆ. ಓಕೆ ಓಕೆ, ಇದರಲ್ಲಿ ಹಾ ಸರ್, ಇದರಲ್ಲಿ ಸ್ವಲ್ಪ ಹಾಫ್ ಕುಕ್ ಆಗೂ ಬರುತ್ತೆ. ಓಕೆ, ಹಾಫ್ ಕುಕ್ ಬೇಕಂದ್ರೆ ಅದನ್ನು ಹಾ ಮಾಡ್ಕೋಬಹುದು. ಸರ್ ಹೌದು. ಓಕೆ, ಇದರಲ್ಲಿನ. ಹಾ ಸರ್, ಇದರಲ್ಲಿ. ಓಕೆ, ಮತ್ತೆ ಇದು ಏನ್ ಮೇಡಮ್ ಇದು? ಸೊ ಇದು ಡವ್ ಬಾಲ್ ಕೊಟ್ರ ಅಂದ್ರೆ ನೀವು ಹಿಟ್ಟು ಹಾಕ್ಬೇಕ್ರಿ. ಕಲ್ಸಿದ ಹಿಟ್ಟು ಏನ್ ಇರ್ತೈತಲ್ಲ ಹಾ, ಇದ್ರೊಳಗ ಹಾಕಿದ್ರಿ ಅಂದ್ರೆ ಇದು ನಿಮ್ಗ ಉಳ್ಳಿ ರೌಂಡ್ ಶೇಪ್ ಮಾಡ್ಕೊಡುತ್ತ. ಓಕೆ ನೀವು ಓಕೆ. ಚಪಾತಿ ರೋಲ್ ಏನ್ ಮಾಡ್ಕೋತಿರಲ್ಲ ಹಾ ಹಾ ಆ ತರದ್ ನಿಮ್ಗೆ ಎಷ್ಟ್ ಸೈಜ್ ಬೇಕಲ್ಲ ಹಾ, ಅಷ್ಟ್ ಸೈಜ್ ಒಳಗು ರೋಲ್ ಮಾಡ್ಕೊಡುತ್ತೆ. ರೋಲ್ ಮಾಡ್ಕೊಡತ್ತೆ. ಹೌದು sir, ಓಕೆ ಹೌದು. ಓಕೆ, ಯಾಕಂದ್ರೆ ನಮ್ಗೆ ಸಪ್ರೇಟ್ ಕೈಲಿಂದ ಮಾಡುದಿಲ್ಲ. ಬರೀ ಹಿಟ್ಟು ಕಲಸಿ ಇದರಲ್ಲಿ ಹಾಕಿದ್ರೆ ಹೌದು ಸಾಕು. ನಮ್ಗೆ ರೌಂಡ್ ಪೇಡೆ ಏನ್ ಬರುತ್ತಲ್ಲ ಅದು ಮಾಡ್ಕೊಡುತ್ತೆ. ಮಾಡ್ಕೊಡುತ್ತೆ. ಆಮೇಲೆ ಮಿಷಿನ್ ದಲ್ಲಿ ನಾವು ಹಾಕೊಂಡು ಈ ತರ ಹಾಕೋಬಹುದು. ಮಷಿನ್ ದಲ್ಲಿ ಹಾಕೊಂಡು ಹಾಕೋಬಹುದು. ಅದಕ್ಕೆ ಇದ್ ಮಾಡ್ಕೋಬಹುದು. ಹೌದು sir, ಓಕೆ, ಹೌದು. ಯಾಕಂದ್ರೆ ಗುಲಾಬ್ ಜಾಮೂನ್ ಗಿಮೂನ್ ಮಾಡ್ಬೇಕಂತ ಹೇಳಿ ಅದಕ್ಕೂ ಯೂಸ್ ಮಾಡ್ಕೋಬಹುದು. ನಡೀತೈತೆ ಸರ್, ಯೂಸ್ ಮಾಡ್ಕೋಬಹುದು. ಓಕೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಎಲ್ಲದಕ್ಕೂ ಯೂಸ್ ಹಾ ಆಗುತ್ತೆ. ಸರ್. ಸರ್, ಯಾಕಂದ್ರೆ ಸರ್ವಿಸ್ ಸಪೋರ್ಟ್ ಯಾವ ತರ ಇದೆ ನಿಮ್ದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ. ಸರ್, ಆ್ಯಕ್ಚುಲಿ ಇಲ್ಲಿವರೆಗೂ ಕಸ್ಟಮರಿಂದ ನಮ್ಗೆ ಆಲ್ಮೋಸ್ಟ್ ಕಂಪ್ಲೇಂಟ್ಸ್ ಏನಿತ್ತು ಅಂದರೆ, ಸರ್ ನಾವು ಬೆಳಗ್ಗೆ ರೊಟ್ಟಿ 1000-2000 ಆರ್ಡ್ರ್ ಇಟ್ಕೊಂಡಿರ್ತೀವಿ, ನೀವು ರಾತ್ರಿ 10 ಗಂಟೆ 12 ಗಂಟೆ ಅಂದರೆ ಫೋನ್ ಎತ್ತೋದೇ ಇಲ್ಲ. ಸೊ ಆ ಟೈಮಲ್ಲಿ ಮಷಿನಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ನಾವು ಏನು ಮಾಡ್ಬೇಕಂತ ಸುಮಾರು ಜನ ಕಸ್ಟಮರ್ ಕೇಳ್ತಿದ್ರು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ, AI ಬೇಸ್ಡ್ ಒಂದು ಆ್ಯಪ್ ಡೆವಲಪ್ಮೆಂಟ್ ಮಾಡಿದ್ದೀವಿ ನಾವು ನಮ್ಮ ಮಷಿನ್ಗೋಸ್ಕರನೇ. ಆ ಮಷಿನ್ನಲ್ಲಿ ನಾವು ಒಂದು QR ಸ್ಕ್ಯಾನರ್ ಕೊಡ್ತೀವಿ, ಕೋಡ್ ಕೊಡ್ತೀವಿ. ಪ್ರತಿಯೊಂದು ನಮ್ಮಲ್ಲಿ ಮಷಿನ್ ಯಾರು ಬೈ ಮಾಡ್ತಾರೆ ಸೊ ಅಂಥವ್ರಿಗೋಸ್ಕರ ನಾವು ಒಂದು ಆ್ಯಪ್ ಡೆವಲಪ್ ಮಾಡಿರೋದು. ಸೊ ಅದು ಏನ್ ಮಷಿನ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ, ಈಗ ನೋಡಿ ನಾವು ಮಷಿನ್ ಸೇಲ್ ಮಾಡೋವರೆಗೂ ನಿಮ್ಗೆ ಹಗಲು ರಾತ್ರಿ ಸಪೋರ್ಟ್ ಅಂತ ಹೇಳ್ಬಿಡ್ತೀವಿ. ಬಟ್ ಅದು ಅನಿವಾರ್ಯ ಆಗ್ತದೆ. ಕೆಲವೊಂದ್ಸರಿ ಅದನ್ನೆಲ್ಲ ಕೊಡಕ್ ಆಗಲ್ಲ. 9-10 ಗಂಟೆವರೆಗೂ ನಾವು ಫೋನ್ ಕಾಲ್ ರಿಸೀವ್ ಮಾಡ್ಬೋದು, ರಾತ್ರಿ ಆಗೇ ಇರೋದಿಲ್ಲ. ಸೊ ಕಸ್ಟಮರ್ ಏನು ಮಾಡ್ತಾನೆ, ಬೆಳಿಗ್ಗೆ ಒಂದು 5000 ರೊಟ್ಟಿ ಆರ್ಡರ್ ಇರ್ತದೆ, ಬೆಳಿಗ್ಗೆ ಡೆಲಿವರಿ ಕೊಡೋದಿರ್ತದೆ, 12-1 ಗಂಟೆವರೆಗೂ ಮಷಿನ್ ರನ್ ಮಾಡ್ತೇವೆ ನಾವು. ಸೊ ಆ ಟೈಮಲ್ಲಿ ಏನಾಗ್ತದೆ, ಈ ಮಷಿನ್ ಮೇಲೆ ಇರೋ ಸ್ಕ್ಯಾನರ್ನ ಆ್ಯಪ್ ಥ್ರೂ ಸ್ಕ್ಯಾನ್ ಮಾಡಿದ್ರೆ ಮಷಿನ್ ನಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಅದೇ ಡಿಟೆಕ್ಟ್ ಮಾಡಿ ಹೇಳ್ಬೇಕು. ಹಾ, ಅದ್ರ ಜೊತೆಗೆ ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ಅದೇ ವಿಡಿಯೋ, ರಿಲೇಟೆಡ್ ವಿಡಿಯೋ. ಸೊ ಬೆಲ್ಟ್ ಸೆಟ್ಟಿಂಗ, ಸೈನ್ ಸೆಟ್ಟಿಂಗ, ಮಷಿನ್ ಅಲ್ಲಿ ಏನಾದ್ರೂ ಸೌಂಡ್ ಬರ್ತಾ ಇದೆಯಾ, ಅಥವಾ ಮೋಟರ್ ಪ್ರಾಬ್ಲಮ್, ಗೇರ್ ಬಾಕ್ಸ್ ಪ್ರಾಬ್ಲಮ್, ಅಥವಾ ಹಿಟ್ ಸರಿಯಾಗಿ ಕಲ್ಸಿಲ್ಲ ಇವರು, ಸೊ ಏನ್ ಪ್ರಾಬ್ಲಮ್ ಅಂತ ಅದು ಹೇಳೋದ್ರ ಜೊತೆಗೆ ಅದಕ್ಕೆ ಸೊಲ್ಯೂಷನ್ ರಿಲೇಟೆಡ್ ವಿಡಿಯೋನು ಅದೇ ಸೆಂಡ್ ಮಾಡ್ಬಿಡ್ತದೆ. ಓಕೆ ಓಕೆ, ಯಾಕಂದ್ರೆ ಅದರಲ್ಲಿ ನಾವು ನೋಡ್ಕೊಂಡು ಮಾಡ್ಕೋಬಹುದು. ಯಾಕಂದ್ರೆ ಈಗ ನಿಮ್ಮ ಯಾರು ಸರ್ವಿಸ್ ಮಾಡೋರು ಬರ್ಬೇಕಂತ ಹೇಳಿದ್ರ, ಅವ್ರ ದೂರ್ಲಿಂದ ಬರ್ಬೇಕಂತ ಹೇಳಿದ್ರೆ ಸಮೀಪ ಇತ್ತಂದ್ರ 1 ತಾಸು 2 ತಾಸದಾಗ ರೀಚ್ ಮಾಡ್ಬೋದು. ಬಟ್ ಇಲ್ಲಿಂದ 400-200 ಕಿಲೋಮೀಟರ್ ಇತ್ತಂದ್ರ ಅವ್ರು ಬರ್ಬೇಕಂತ ಮಿನಿಮಮ್ ಏನ 24 ತಾಸು ಬೇಕು ಸರ್. ಇಲ್ಲಾಂದ್ರೆ ಮರ್ನೇ ದಿವಸ ಬರ್ತಾರೆ. ಅವಾಗ ನಾವು ಈ ತರ ಇತ್ತಂದ್ರೆ ಅಲ್ಲೇ ವಿಡಿಯೋದಲ್ಲಿ ನೋಡ್ಕೊಂಡು ನಾವು ಸೊಲ್ಯೂಷನ್ ಅದ್ರ ತಗೋಬಹುದು ಸರ್, 100%. ಓಕೆ ಓಕೆ. ಜೊತೆಗೆ ಇನ್ನೊಂದು ಏನಾಗ್ತದೆ ಅಂದ್ರೆ ಸರ್, ಕಸ್ಟಮರ್ ಹೇಳ್ತಾರೆ ನಾವು ಸುಮಾರು ಸರಿ ಕಾಲ್ ಮಾಡಿದ್ವಿ ಅಂತ, ಬೇರೆ ಬೇರೆ ನಂಬರ್ ಇಂದ ಕಾಲ್ ಮಾಡಿರ್ತಾರೆ. ನಾವು ಸೇವ್ ಮಾಡಿರೋ ಒಂದು ಕಸ್ಟಮರ್ಗೆ ಸೇಲ್ ಮಾಡಿದ್ಮೇಲೆ ಅವ್ರ ನಂಬರ್ ಸೇವ್ ಮಾಡ್ಕೊಂಡಿರ್ತೀವಿ. ಆ ನಂಬರ್ ನಮ್ಗೆ ಗೊತ್ತಾಯ್ತು ಅಂದ್ರೆ ಕಾಲ್ ಬ್ಯಾಕ್ ಮಾಡಿರ್ತೀವಿ. ಕೆಲವೊಂದ್ಸರಿ ನಮಗೆ ಯೂಟ್ಯೂಬ್ ಇಂದ ದಿನಕ್ಕೆ 100,000 ಕಾಲ್ ಬರ್ತದೆ. ಎಲ್ಲರಿಗೂ ನಾವು ರಿಪ್ಲೈ ಮಾಡ್ಕೊಂಡು ಕಾಲ್ ಮಾಡಕ್ಕೆ ಕೆಲವೊಂದ್ಸರಿ ಆಗಿರೋದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ವೆಬ್ಸೈಟ್ ಥ್ರೂ, ಆಪ್ ಥ್ರೂನ ಕಸ್ಟಮರ್ಗೆ ಏನಾದ್ರು ಮಷಿನ್ ಅಲ್ಲಿ ಪ್ರಾಬ್ಲಮ್ ಇದ್ದು AI ಇಂದನೂ ಕೆಲವೊಂದ್ಸರಿ ಇವ್ರಿಗೆ ಅವ್ರು ಆ AI ಸಪೋರ್ಟ್ ಮಾಡಿದಾಗ ಅವ್ರಿಗೆ ಮಾಡಕ್ ಆಗ್ಲಿಲ್ಲ, ಮಷಿನ್ ಅಲ್ಲಿ ಅವ್ರಿಗೆ ಮ್ಯಾನುವಲಿ ಮಾಡಕ್ ಆಗ್ಲಿಲ್ಲ. ಸೊ ಆ ಟೈಮಲ್ಲಿ ಕಸ್ಟಮರ್ಗೆ ಏನ್ ಅಂದ್ರೆ ನಮ್ ಕಡೆಯಿಂದ ಬೆನಿಫಿಟ್ ಅದೇ ಡೈರೆಕ್ಟ್ ನಮ್ ಟೆಕ್ನಿಷಿಯನ್ ಕನೆಕ್ಟ್ ಮಾಡ್ತದೆ. ಓಕೆ ಓಕೆ. ಒಂದು ಟೆಕ್ನಿಷಿಯನ್ಗೆ ಕನೆಕ್ಟ್ ಮಾಡಿ ಕಂಪ್ಲೇಂಟ್ ರೇಸ್ ಮಾಡಿ ಅವ್ರಿಗೊಂದು ಟಿಕೆಟ್ ನಂಬರ್ ಕೊಡ್ತದೆ. ವಿದಿನ್ 24 ಅವರ್ ನಮ್ ಕಸ್ಟಮರ್ ಅವ್ರಿಗೆ ಸರ್ವಿಸ್ ಕೊಡಕ್ಕೆ ಹೋಗ್ತಾರೆ. ಓಕೆ ಓಕೆ. ನಿಮ್ಮ ಟೆಕ್ನಿಷಿಯನ್ ಯಾರಾದಾರ ಅವರು 24 ಅವರ್ಸ್ ದಲ್ಲಿ ನಿಮ್ಗೆ ಸರ್ವಿಸ್ ಕೊಡ್ತಾರೆ. ಓಕೆ ಓಕೆ. ಫಸ್ಟ್ ಬೇಸಿಕ್ ಆಗಿ ವಿಡಿಯೋ ಕಾಲ್ ಅಲ್ಲಿ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ನೋಡ್ತಾರೆ. ಯಾವಾಗ ಆಗಲ್ಲ ಫಿಸಿಕಲಿ ನಾವು ಅಲ್ಲಿ ಹೋಗಿ ನಾವು ಮಷಿನ್ ಸರ್ವಿಸ್. ಯಾಕಂದ್ರೆ ಗಂಡ್ ಮಕ್ಕಳು ಇತ್ತಂದ್ರೆ ಮಾಡ್ಕೋಬಹುದು ಸರ್, ಒಬ್ಬೊಬ್ರು ಹೆಣ್ಮಕ್ಳು ಹೆದರ್ತಾರೆ, ಅವ್ರಿಗೆ ಆಗಲ್ಲ. ಅವಾಗ ನೀವು ಹೋಗಿ ಎಷ್ಟೋ ಜನ ಮಹಿಳೆಯರು ಅಥವಾ ಹೆಣ್ಮಕ್ಳು ಏಜ್ ಆದವರು ಒಬ್ಬೊಬ್ಬರೇ ಮಷಿನ್ ನಡೆಸ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಏನಾಗ್ತದೆ,
ನಾವ್ ಹೇಳ್ತೀವಿ ಬೆಲ್ಟ್ ಸೆಟ್ಟಿಂಗ್ ಮಾಡ್ಕೊರಿ ಅಂತ, ಪಾಪ ಅವ್ರಿಗೆ ಏನ್ ಮಾಡಕ್ ಗೊತ್ತಾಗಲ್ಲ. ಹೌದೌದು ಹೌದ್ರಾ? ಮನೇಲಿ ಗಂಡ್ ಮಕ್ಳು ಇದ್ರೆ ಮಾಡ್ತಾರೆ. ಹೌದು. ಅಂತ ಟೈಮ್ ಅಲ್ಲಿ ಇವ್ರಿಗೆ ಆಗಿಲ್ಲ ಅಂದ್ರೆ ನಮ್ ಟೆಕ್ನಿಷಿಯನ್ ಹೋಗ್ತಾರೆ. ಏನ್ ಪ್ರಾಬ್ಲಮ್ ಅಂದ್ರೆ ನಾವು ಕಾಲ್ ಮಾಡಿದ್ವಿ, ನಾವು ಒಂದ್ ವಾರ ಕಾಲ್ ಮಾಡಿದ್ವಿ, ನಾವು 2 ದಿವಸದಿಂದ ಕಾಲ್ ಮಾಡ್ತಾ ಇದೀವಿ. ಕೆಲವೊಂದ್ಸರಿ ಕಸ್ಟಮರ್ ಸುಳ್ಳು ಹೇಳ್ತಾರೆ. ಒಂದ್ಸರಿ ಕಾಲ್ ಮಾಡಿ 100 ಸರಿ ಅಂತಾನು ಹೇಳ್ಬೋದು, ಕೆಲವೊಂದ್ಸರಿ ನಾವು ಸುಳ್ಳು ಹೇಳ್ಬೋದು ನೀವು ಮಾಡೇ ಇಲ್ಲ ಅಂತ. ಬಟ್ ಇಲ್ಲಿ ಏನಾಗ್ಬಿಡ್ತದೆ, ಎಲ್ಲ ಟ್ರಾನ್ಸ್ಪರೆನ್ಸಿ ಸಿಕ್ಬಿಡ್ತದೆ. ಓಕೆ ಓಕೆ, ನಿಮ್ಗೆ ಟೆಕ್ನಾಲಜಿ ಇದೆ. ಅವ್ರು ಯಾವಾಗ ಕಂಪ್ಲೇಂಟ್ ಮಾಡಿದ್ರು, ಏನ್ ಪ್ರಾಬ್ಲಮ್ ಅಂತ ಮಾಡಿದ್ರು, ಅದಕ್ಕೆ ನಮ್ ಟೆಕ್ನಿಷಿಯನ್ ಏನ್ ರಿಪ್ಲೈ ಮಾಡ್ದ, ಸೊ ಎಲ್ಲಾನು ನಮಗೆ PDF ಅಲ್ಲಿ ಪ್ರಿಂಟ್ ಬಂದ್ಬಿಡ್ತದೆ. ಒಂದು ನಮ್ಮ ಮಷಿನ್ ಕೊಟ್ಟಾಗಿಂದ ಇಲ್ಲಿವರೆಗೂ ಎಷ್ಟು ಸರಿ ಸರ್ವಿಸ್ ನಾವು ಹೋದ್ವಿ, ಆಮೇಲೆ ಹೋದಾಗ ಬಿಫೋರ್ ಫೋಟೋ ಆಫ್ಟರ್ ಫೋಟೋ, ಯಾರು ಟೆಕ್ನಿಷಿಯನ್ ಹೋದ್ರು, ಏನ್ ಪ್ರಾಬ್ಲಮ್ ಇತ್ತು, ಏನ್ ಸಾಲ್ವ್ ಮಾಡಿದ್ರು, ಅವ್ರ 10 ವರ್ಷದ ರಿಪೋರ್ಟ್ ನಮ್ಮಲ್ಲಿ ಸಿಗತ್ತೆ. ಹೊಸ ಟೆಕ್ನಾಲಜಿನ ಲಾಂಚ್ ಮಾಡಿದ್ದಾರೆ ಸರ್. ಮೇನ್ ಸರ್ ಮ್ಯಾನುಫ್ಯಾಕ್ಚರ್ ಸರ್ವಿಸ್. ಹೌದೌದು, ಮ್ಯಾನುಫ್ಯಾಕ್ಚರ್ ಅಲ್ಲಿ ಬಿಗ್ ಟಾಸ್ಕ್ ಏನಂದ್ರೆ ಸರ್ವಿಸ್. ಈ ಸರ್ವಿಸ್ ಅನ್ನ ನಾವು ಸರಿಯಾಗಿ ಕೊಟ್ರೆ ನಾವು ಮುಂದೆ ಬರ್ತೀವಿ. ಹೌದೌದು. 4 ಜನಕ್ಕೆ ಸುಮ್ಮನೆ ಮಾಡಿ ಮಷಿನ್ ನ ನೀಟಾಗಿ ಮಾಡೋದು ಬರೀ ಅಷ್ಟೇ ಅಲ್ಲ, ಜಾಸ್ತಿ ಸೇಲ್ ಮಾಡ್ತೀವಿ ಅನ್ನೋದಲ್ಲ, ಕಡಿಮೆ ರೇಟಿಗೆ ಕೊಡ್ತೀವಿ ಅನ್ನೋದಲ್ಲ, ಏನ್ ಕೊಟ್ಟಿವಿ ಅದ್ರ ಜೊತೆಗೆ ಅದಕ್ಕೆ ಸರ್ವಿಸ್ ಹೆಂಗ್ ಕೊಟ್ಟಿವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅದೇ ನೆನಪಿರುತ್ತೆ. ಯಾಕಂದ್ರೆ ಒಂದ್ ಟೈಮಿಗೆ ನಾವು ಹಿಡ್ಕೊಂಡಿರ್ತೀವಿ, ಏನೋ ಆರ್ಡರ್ ಇರುತ್ತೆ, ಮದ್ವಿದಿರ್ಲಿ ಯಾವ್ದ್ರ ಒಂದ್ ಕಾರ್ಯ ಇರ್ಲಿ, ಆರ್ಡರ್ ಹಿಡ್ದಿರ್ತೀವಿ, ಅವಾಗ ಮಷಿನ್ ಕೈ ಕೊಟ್ಟಂದ್ರೆ ಎಲ್ಲ ಫೇಲ್ ಆಗ್ಬಿಡುತ್ತೆ ಸರ್. ಯಾಕಂದ್ರೆ ಒಂದ್ ತಾಸು ಒಳಗೆ ರೆಡಿ ಮಾಡ್ಬೇಕಾ, ಇಲ್ಲಾಂದ್ರೆ ಬೇರೆದವ್ರಿಗೆ ರೆಡಿ ಮಾಡಕ್ಕಲ್ಲಿ ಇತ್ತಂದ್ರೆ ಕೊಡ್ಬೋದು. ಬಟ್ ಏನು ಆ ಟೈಮಿಗೆ ಯಾರು ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಆ ಟೈಮಿಗೆ ಸರ್ವಿಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬಹಳ ಬೇಜಾರಾಗತ್ತೆ. ಯಾಕಂದ್ರೆ ಅವರು ನಮ್ಮ ಮೇಲೆ ಡಿಪೆಂಡ್ ಇರ್ತಾರೆ. 1000 ರೊಟ್ಟಿ 15,000, ಯಾಕಂದ್ರೆ ಅಷ್ಟು ಮಂದಿ ಊಟದ ಎಲ್ಲ ಇದಾಗ್ಬಿಡತ್ತೆ. ಎಷ್ಟೋ ಸರ್ ಕ್ಯಾಟ್ರಿಂಗ್ ನವ್ರು ಇದ್ದಾರೆ, ಹೋಟೆಲ್ ನವ್ರು ಇದ್ದಾರೆ, ಬಸವೇಶ್ವರ ಖಾನಾವಳಿ ಅಂತ ಇದೆ, ಅವ್ರಿಗೆ 1 ದಿವಸ ಮಷಿನ್ ಕೈ ಕೊಟ್ರು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಟ್ಟಿರೋದು ಸರ್ವಿಸ್ಗೆ. ಸರ್ವಿಸ್ ಅಲ್ಲಿ ಮೇನ್ ನಿಮಗೆ ಅಡ್ವಾಂಟೇಜ್ ಇರೋದು ನಮ್ಮಲ್ಲಿ ಇದೆ. ಆಪ್ ಪ್ರತಿಯೊಬ್ಬರಿಗೂ ನಾವು ಅದನ್ನ ಡೆವಲಪ್ ಮಾಡಿದೀವಿ. ಆಪ್ನು ಕೊಡ್ತೀವಿ, ಸರ್ವಿಸ್ನು ಕೊಡ್ತೀವಿ, ಅದ್ರ ತಕ್ಕ ಕ್ವಾಲಿಟಿನೂ ಕೊಡ್ತೀವಿ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್.